ಹೊನ್ನಾವರ ತಾಲೂಕಿನ ಚಿಕ್ಕನಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಚಗಾರ್ ಗ್ರಾಮದ ಅರಣ್ಯವಾಸಿ ರಾಜು ತಿಪ್ಪಯ್ಯ ನಾಯ್ಕ್ ಅವರ ಮೇಲೆ ದೌರ್ಜನ್ಯವೆಸಗಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರು ಹಾಗೂ ಹಿರಿಯ ನ್ಯಾಯವಾದಿಗಳು ಆಗಿರುವ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ ಮುಂದೆ ಆಗ್ರಹಿಸಿದರು. ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಅತಿಕ್ರಮಣದಾರರು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡೆ ಖಂಡಿಸಿದರು. ವಲಯ ಅರಣ್ಯಾಧಿಕಾರಿ ಸಹಿತ ದೇವಾಡಿಗ ನೇತೃತ್ವದಲ್ಲಿ ಇನ್ನುಳಿದ 40 ಅರಣ್ಯ ಸಿಬ್ಬಂದಿಗಳು ಅರಣ್ಯವಾಸಿ ರಾಜು ತಿಪ್ಪಯ್ಯ ನಾಯ್ಕ್ ಅನಾದಿ ಕಾಲದಿಂದ ಸಾಗುವಳಿ ಕ್ಷೇತ್ರದಲ್ಲಿ ಅತಿಕ್ರಮಣವಾಗಿ ಪ್ರವೇಶಿಸಿ ಅವಾಚ್ಯ ಶಬ್ದದಿಂದ ನಿಂದಿಸಿ ಬೆಳೆಬಾಳುವ ಸುಮಾರು 50,000 ಮೌಲ್ಯದ ಬೆಳೆಗಳನ್ನು ನಷ್ಟಪಡಿಸಿ ಸಾಕ್ಷಿಯನ್ನು ನಾಶಪಡಿಸಿ ಕಾನೂನಿಗೆ ವ್ಯತಿರಿಕ್ತವಾಗಿ ಕರ್ತವ್ಯಚ್ಯುತಿ ಎಸಗಿದ್ದಲ್ಲದೆ ಕಾನೂನು ಬಾಹಿರವಾಗಿ ಒಕ್ಕಲೆಬ್ಬಿಸಿ ಸ್ಥಳದಲ್ಲಿ ಅಕ್ರಮ ಬಂಧನದಲ್ಲಿಟ್ಟು ದೈಹಿಕ ಮತ್ತು ಮಾನಸಿಕ ಹಿಂಸೆ ಮಾಡುವುದರೊಂದಿಗೆ ಅರಣ್ಯವಾಸಿಗಳಿಗೆ ಕಿರುಕುಳ ನೀಡಿದ್ದಾರೆ. ಹಿಂದೆ ಭಟ್ಕಳದಲ್ಲಿ ಕರ್ತವ್ಯದಲ್ಲಿದ್ದಾಗಲೂ ಇದೇ ರೀತಿ ದೌರ್ಜನ್ಯ ನಡೆಸಿದ್ದಾರೆ. ಭಯೋತ್ಪಾದಕನ ಕರೆದುಕೊಂಡು ಬರುವಂತೆ ಸಿಬ್ಬಂದಿಗಳು ವರ್ತನೆ ಮಾಡಿರುವುದಲ್ಲದೆ ಜೈಲಿಗೆ ಹಾಕುತ್ತೇವೆ, ಬೆಂಗಳೂರಿಗೆ ಹೋಗುವಂತೆ ಮಾಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ. ಹಗಲಿನಲ್ಲಿ ಕೋರ್ಟ್ಗೆ ಹಾಜರುಪಡಿಸದೆ ರಾತ್ರಿ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗುವುದಲ್ಲದೆ ಜೈಲಿಗೆ ಕಳಿಸಿ ಎಂದು ನ್ಯಾಯಾಧೀಶರಿಗೆ ಸೂಚನೆ ನೀಡುವ ಮೂಲಕ ರೈತರವರಿಗೆ ಅಗೌರವ ತೋರಿಸಿದ್ದಾರೆ. ನಷ್ಟ ಉಂಟು ಮಾಡಿರುವುದಲ್ಲದೆ ಅಧಿಕಾರಿಗಳ ವರ್ತನೆಯ ವಿರುದ್ಧ ಎಂದು ದೌರ್ಜನ್ಯಕ್ಕೆ ಒಳಗಾದ ರಾಜು ನಾಯ್ಕ್ ಈಗಾಗಲೇ ಡಿಸೆಂಬರ್ 9ರಂದು ಠಾಣೆಯಲ್ಲಿ ದೂರು ದಾಖಲಿಸಿದ್ದರೂ ಇದುವರೆಗೂ FIR ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹೊನ್ನಾವರ ವಲಯ ಅರಣ್ಯಾಧಿಕಾರಿ ಹಾಗೂ 40 ಅರಣ್ಯ ಸಿಬ್ಬಂದಿಗಳು ಜರುಗಿಸಿದ ರಾಜು ನಾಯ್ಕ್ ಮೇಲೆ ದೌರ್ಜನ್ಯವೆಸಗಿದ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಿಸಿ ಹೋರಾಟಗಾರರ ಜಿಲ್ಲಾಧ್ಯಕ್ಷ ರವೀಂದ್ರ ನಾಯ್ಕ್ ಅವರಿಗೆ ಕರ್ತವ್ಯದ ಮೇಲೆ ಚಿಕ್ಕಮಗಳೂರಿನಲ್ಲಿ ಇರುವ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಜಗದೀಶ್ ಹಾಗೂ ಉಪ ಪೊಲೀಸ್ ಅಧಿಕಾರಿ ಮಹೇಶ್ ಅವರು ಸ್ಥಳದಲ್ಲಿರುವಾಗಲೇ ಕರೆ ಮಾಡಿ ಸಮಸ್ಯೆ ಆಲಿಸಿದರು. ಪ್ರಕರಣದಲ್ಲಿ ಮುಕ್ತ ಹಾಗೂ ಸಮಗ್ರ ತನಿಖೆ ಜರುಗಿಸಲಾಗುವುದು. ತನಿಖೆಯಲ್ಲಿ ಅರಣ್ಯ ಇಲಾಖೆಗೆ ಹಸ್ತಕ್ಷೇಪ ಮಾಡಲು ಪೊಲೀಸ್ ಇಲಾಖೆ ಅವಕಾಶ ನೀಡದು ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧಿಕಾರಿ ಜಗದೀಶ್ ನಾಯ್ಕ್ ತಿಳಿಸಿರುವುದಾಗಿ ಘೋಷಿಸಿದರು. ನಿರಂತರ ಅರಣ್ಯವಾಸಿಗಳಿಗೆ ಕಾನೂನಿಗೆ ವ್ಯತಿರಿಕ್ತವಾಗಿ ಕಾನೂನಿನ ವಿಧಿವಿಧಾನ ಅನುಸರಿಸದೆ ಅರಣ್ಯವಾಸಿಗಳಿಗೆ ಕಿರುಕುಳ ಮತ್ತು ಮಾನಸಿಕ ಹಿಂಸೆ ಈ ಹಿಂದಿನಿಂದಲೂ ನೀಡುತ್ತಿರುವ ವಲಯ ಅಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ಅರಣ್ಯವಾಸಿಗಳಿಂದ ವ್ಯಕ್ತವಾಯಿತು. ಮರಗಿಡಗಳನ್ನು ಬೆಳೆಸಿ ಪೋಷಿಸಬೇಕಾದವರೇ ಕಟಾವು ಮಾಡಿದ ಕ್ರಮವನ್ನು ತರಾಟೆಗೆ ತೆಗೆದುಕೊಂಡರು. ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ. ಹಣ ಇದ್ದವರು ಮನೆಯ ಮೇಲೆ ಮನೆ ಅತಿಕ್ರಮಣ ಮಾಡಿದರೂ ಸುಮ್ಮನಿರುವ ಅಧಿಕಾರಿಗಳು ಬಡವರು ಮನೆ ಹೊಂದದಿದ್ದರೂ ಸ್ನಾನದ ಕೋಣೆ ನಿರ್ಮಾಣ ಮಾಡಲು ಅವಕಾಶ ಕೊಡುವುದಿಲ್ಲ. ಅಧಿಕಾರಿಗಳ ಈ ದ್ವಂದ್ವ ನಿಲುವು ಯಾಕೆ ಎಂದು ಪ್ರಶ್ನಿಸಿದರು. ಹೊನ್ನಾವರ ತಾಲೂಕಿನ ಕೆಂಚಗಾರ್ ಗ್ರಾಮದಲ್ಲಿ ಅರಣ್ಯವಾಸಿಗಳ ಮೇಲೆ ಆಗಿರುವಂತಹ ಒಂದು ದೌರ್ಜನ್ಯ ಪ್ರಕರಣ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಫಿರ್ಯಾದಿಗೆ ಸಮಗ್ರವಾಗಿ ತನಿಖೆಗಳಾಗಬೇಕು, ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆಯಲ್ಲಿ ಸಂಬಂಧಪಟ್ಟಂತಹ ಅರಣ್ಯ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಸ್ಟೇಷನ್ಗೆ ಬಂದಿದ್ವಿ. ಸಮಗ್ರವಾಗಿ ನಮ್ಮ ಸಮಸ್ಯೆಗಳನ್ನ, ಕಾನೂನು ಬಾಹಿರ ಕೃತ್ಯಗಳನ್ನ ನಾವು ಮಂಡಿಸಿದ್ವಿ. ಈ ಸಮಸ್ಯೆಗಳನ್ನ ಅತಿ ಶೀಘ್ರದಲ್ಲಿ ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸಿ ಕ್ರಮ ಜರುಗಿಸಬೇಕಂತ ಆಗ್ರಹ ಮಾಡಿದಾಗ ನಮ್ಮ ಬೇಡಿಕೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೆಚ್ಚುವರಿಯಾಗುವಂತಹ ಜಗದೀಶ್ ಅವರು ಫೋನಿನಲ್ಲಿ ಮಾತನಾಡಿ ಅವರು ಕರ್ತವ್ಯದಲ್ಲಿ ಚಿಕ್ಕಮಗಳೂರು ಇರುವುದರಿಂದ ಅವರು ಪ್ರಸ್ತಾಪ ಮಾಡೋದ ಬಗ್ಗೆ ಒಂದು ವಿಷಯನ ಹೇಳಿದ್ದಾರೆ. ಮೊದಲನೇದು, ಯಾವ ಕಾರಣಕ್ಕೂ ಈ ತನಿಖೆಯಲ್ಲಿ ಲೋಪ ಮಾಡುವುದಿಲ್ಲ. ಎರಡನೇದು, ಅರಣ್ಯ ಇಲಾಖೆಯವರಿಂದ ಈ ತನಿಖೆಯಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅತಿ ಶೀಘ್ರದಲ್ಲಿ ಈ ಒಂದು ಕಾನೂನಿನ ಅಡಿಯಲ್ಲಿ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಹೇಳುವುದನ್ನ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ನಾವು ಅರಣ್ಯವಾಸಿಗಳು ಮಾಡಿದ ತೀರ್ಮಾನಗಳೇನಂತ ಹೇಳಿದ್ರೆ 20 ತಾರೀಕಿನ ಒಳಗಡೆಗೆ ಪ್ರಾಥಮಿಕ ವರದಿಯನ್ನು ತಯಾರಿಸಿ ಸಲ್ಲಿಸಿ ಪ್ರೈಮಾ ಫೇಸ್ ಕೇಸ್ನಲ್ಲಿ ನೋಡಿ ನಮ್ಮ ಪರವಾಗಿರುವುದರಿಂದ
ಆ ಅಧಿಕಾರಿಗಳ ವಿರುದ್ಧ ಅರಣ್ಯ ಸಿಬ್ಬಂದಿಗಳ ಮೇಲೆ ಈ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮಾಡಿದ್ದೇವೆ. ಒಂದಾನೊಂದು ವೇಳೆ 24 ತಾರೀಕಿನ ಆಗದೇ ಇದ್ದಾಗ ನಾವು 21ನೇ ತಾರೀಕಿಗೆ ಈ ಅರಣ್ಯ ಅಧಿಕಾರಿಯ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಕಾನೂನು ಲೋಪವನ್ನು ಗುರುತಿಸಿ ಇಡೀ ಒಂದು ಜಿಲ್ಲಾ ಮಟ್ಟದ ಒಂದು ಪ್ರತಿಭಟನೆಯನ್ನ ನಾವು ಹೊನ್ನಾವರದಲ್ಲಿ ಇಟ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ಈ ಕಾನೂನಲ್ಲಿ ಲೋಪವಾಗದೆ ಹಿರಿಯ ಅಧಿಕಾರಿಗಳ ಪರವಾಗಿ ಮನೆಗೆ ನ್ಯಾಯ ಕೊಡುವ ಭರವಸೆ ಕೊಟ್ಟಿರೋದ್ರಿಂದ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಅಷ್ಟಮಟ್ಟಕ್ಕೆ ಒಂದು ಪರಿಹಾರ ಪಡ್ಕೊಂಡಿದ್ದೀವಿ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಚರ್ಚೆಯಲ್ಲಿ ಸಿಪಿಐ ವಸಂತಾಚಾರಿ, ಪಿಎಸ್ಐ ರಾಜಶೇಖರ್, ಸಂಗೀತ, ಸಾವಿತ್ರಿ ನಾಯ್ಕ್, ಸಿಬ್ಬಂದಿಗಳು, ಜಿಲ್ಲಾ ಸಂಚಾಲಕ ರಾಮ ಮರಾಠಿ, ಇಬ್ರಾಹಿಂ ಸಾಬ್, ಕಿರಣ್ ಮರಾಠಿ, ಮಾಬ್ಲೇಶ್ವರ್ ನಾಯ್ಕ್, ಮಹೇಶ್ ಸಾಲ್ಕೋಡ್, ನಗರ ಅಧ್ಯಕ್ಷ ಸುರೇಶ್ ಮೆಸ್ತಾ, ತಾಲೂಕಾ ಅಧ್ಯಕ್ಷ ಚಂದ್ರಕಾಂತ್ ಕೊಡ್ಚಡೇಕರ್, ಮಂಜು ಮರಾಠಿ, ರಾಜೇಶ್ ನಾಯ್ಕ್, ವಿನೋದ್ ನಾಯ್ಕ್, ಚಂದ್ರು ನಾಯ್ಕ್, ಶಬ್ಬೀರ್ ಭಟ್ಕಳ್, ಮಹೇಂದ್ರ ನಾಯ್ಕ್, ದೇವರಾಜ್ ಗೊಂಡ, ಸುರೇಶ್ ತುಂಬೋಳಿ, ಚಂದ್ರಹಾಸ್ ನಾಯ್ಕ್, ಗಿರೀಶ್ ನಾಯ್ಕ್ ಹಡಿಕಲ್ ಉಪಸ್ಥಿತರಿದ್ದರು.